ಹಲೋ ವೆಲ್ಕಮ್ ಬ್ಯಾಕ್ ಟು ದ ಆಟೋ ನ್ಯೂಸ್ ಎಪಿಸೋಡ್ 3ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟ್ರೆಸ್ಟಿಂಗ್ ಅಪ್ಕಮಿಂಗ್ ಆಟೋ ನ್ಯೂಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಒಂದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ. ಹಲೋ, ನನ್ನ ಹೆಸರು ಯಶಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಕನ್ನಡಿಗ ಚಾನಲ್. ಸೊ ಫಸ್ಟ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಟಾಟಾ ಕಾರ್ಸ್ಗಳ ಪ್ರೈಸ್ ಹೈಕ್ ಮಾಡ್ತಾ ಇದ್ದಾರೆ. ಟಾಟಾ ಮೋಟಾರ್ ಸೆಪ್ಟೆಂಬರ್ 2026 ಇಂದ ಪ್ಯಾಸೆಂಜರ್ ಕಾರ್ಗಳಿಗೆ ಪ್ರೈಸ್ ಇನ್ಕ್ರೀಸ್ ಮಾಡ್ತಾ ಇದೆ. ಇದು ಅಪ್ ಟು 25,000 ಆಗ್ಬೋದು. ಹಂಗಂತ ಹೇಳಿದ್ರೆ ಎಲ್ಲ ಕಾರ್ಗೂ 25,000 ತನಕ ವೇರಿಯಂಟ್ಗೆ ಜಾಸ್ತಿ ಆಗುತ್ತೆ ಅಂತ ಅಲ್ಲ, ಒಂದೊಂದು ವೇರಿಯಂಟ್ಗಳಿಗೆ ಮತ್ತೆ ಒಂದೊಂದು ಮಾಡೆಲ್ಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಯಾವ್ದಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಟಾಟಾ ಪಂಚ್ ಇರ್ಬೋದು, ನೆಕ್ಸಾನ್, ಕರ್ವ್, ಹ್ಯಾರಿಯರ್, ಸಫಾರಿ ಮತ್ತು ಎಲ್ಲ ಇವಿಗಳು ಇದಾವಲ್ಲ ಅದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಪ್ರೈಸ್ ಇನ್ಕ್ರೀಸ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ಪುಟ್ ಕಾಸ್ಟ್ ಮತ್ತೆ ಆಪರೇಷನಲ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತೆ. ಟಾಟಾದವರಿಗೆ ಅಷ್ಟು ದೊಡ್ಡ ಕಂಪನಿಗೆ ಇನ್ಪುಟ್ ಕಾಸ್ಟ್ ಮತ್ತೆ ಆಪರೇಷನಲ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು. ಸೊ ಅವರ ಇನ್ಪುಟ್ ಕಾಸ್ಟ್ ಮತ್ತೆ ಆಪರೇಷನಲ್ ಕಾಸ್ಟ್ ಜಾಸ್ತಿ ಆಗಿರಕ್ಕೆ ಎಲ್ಲ ಜನರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಯಾರು ಇದ್ರ ಬಗ್ಗೆ ಮಾತಾಡಲ್ಲ, ಇದೇನು ಮಾಡೋಕ್ಕಾಗಲ್ಲ. ಸ್ಪೆಷಲಿ ನಿಮಗೆ ಆನ್ ರೋಡ್ ಮೇಲೆ ಸಿಕ್ಕಾಬಟ್ಟೆ ಜಾಸ್ತಿ ಬೀಳುತ್ತೆ. ನನ್ನ ಅನಿಸಿಕೆ ಏನು ಅಂತ ಹೇಳೋದಾದ್ರೆ ಜಸ್ಟ್ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಟಾಟಾ ಕಾರ್ನೇ ತೊಗೊಬೇಕು ಅಂತ ಇದ್ರೆ ಈಗಲೇ ತೊಗೊಂಬಿಡಿ. ಆಗಸ್ಟ್ ಒಳಗೆ, ಸೆಪ್ಟೆಂಬರ್ ಇಂದ ನಿಮಗೆ ಪ್ರೈಸ್ ಹೈಕ್ ಆಗುತ್ತೆ. ಸೊ ಸೆಕೆಂಡ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಹುಂಡೈ ಕಾರ್ಸ್ನ ಪ್ರೈಸ್ ಹೈಕ್ ಆಗುತ್ತೆ. ಟಾಟಾ ಅವ್ರು ಮಾಡಿದ ತಕ್ಷಣ ಹುಂಡೈ ಕೂಡ ನಾವು ಪ್ರೈಸ್ ಹೈಕ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಅಪ್ ಟು 1% ಅಂತ ಹೇಳಿದ್ದಾರೆ. ಯಾವ ಗಾಡಿಗಳಿಗೆ ಇದು ಬೀಳ್ಬೋದು ಅಂತ ಹೇಳಿದ್ರೆ ಕ್ರೆಟಾ, ವೆನ್ಯೂ, ಎಕ್ಸ್ಟರ್, i20, ವರ್ನಾ, ಅಲ್ಕಜಾರ್ ಮತ್ತು ಬೇರೆ ಮಾಡೆಲ್ಸ್ ಗಳಿಗೆ ಯಾವ್ದಾದ್ರು ಬರ್ತಾ ಇದೆ ಅದಕ್ಕೆಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಇವರಿಗೆ ಮೇನ್ ರೀಸನ್ ಏನಪ್ಪಾ ಅಂತ ಕೇಳಿರಕ್ಕೆ ಆಪರೇಷನಲ್ ಎಕ್ಸ್ಪೆನ್ಸಿವ್ ಹೈಕ್ ಆಗಿದೆ, ಅದೇ ಮೇನ್ ರೀಸನ್ ಅಂತ ಹೇಳ್ತಾ ಇದ್ದೆ. ಸೊ ಇವರಿಬ್ರು ಇನ್ಕ್ರೀಸ್ ಮಾಡಿದ್ರೆ ಎಲ್ಲಾ ಇಂಡಸ್ಟ್ರಿನೂ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅಂಡ್ ಬಯರ್ಸ್ ಮೇಲೆ ಒಂದ್ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ನನ್ನ ಒಪಿನಿಯನ್ ತಗೊಂತೀರಾ ಅಂತ ಹೇಳಿದ್ರೆ ತಗೊಳ್ಳೋದಿದ್ರೆ ಈಗ ತಗೊಳ್ಳಿ ಆಗಸ್ಟ್ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಅದರ ಫೆಸ್ಟಿವಲ್ ಬರೋ ತನಕ ಕಾಯ್ತಾ ಕೂರಿ. ಸೊ ಅವಾಗ ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತಾರೆ ಶೋರೂಮ್ ಅವರು, ಅವಾಗ ಡೆಫಿನೆಟ್ಲಿ ತಗೊಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ 25,000 - 30,000 ರೂಪಾಯಿ ಜಾಸ್ತಿ ಕಟ್ಟಿ ಒಂದು ಗಾಡಿ ತಗೊಳ್ಳೋದು ಸುಮ್ಮನೆ ವರ್ತ್ ಇಲ್ಲ ಅಂತ ಅನ್ಸುತ್ತೆ. ಥರ್ಡ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ BMW X1 ಲಾಂಗ್ ವೀಲ್ ಬೇಸ್ ನ ಲಾಂಚ್ ಮಾಡಿದ್ದಾರೆ. ಸೊ ಹೌದು, BMW ದ ಹೊಸ X1 ಲಾಂಗ್ ವೀಲ್ ಬೇಸ್ ನ ಲಾಂಚ್ ಮಾಡಿದ್ದಾರೆ. ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ 49.90 lakh ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಅಂಡ್ ಇದೊಂದು BMW LWD ಅಂತಾರೆ, ಹಂಗಂದ್ರೆ ಲಾಂಗ್ ವೀಲ್ ಬೇಸ್ ಅಂತ. ಸೊ X1 ಗೆ ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ವೀಲ್ ಬೇಸ್ ಜಾಸ್ತಿ ಆಗುತ್ತೆ. ಇದರ ಅಡ್ವಾಂಟೇಜಸ್ ಏನೇನಾಗುತ್ತೆ ಅಂತ ಹೇಳಿದ್ರೆ ಹಿಂದೆ ಇರೋ ಪ್ಯಾಸೆಂಜರ್ ಗೆ ಜಾಸ್ತಿ ಲೆಗ್ ರೂಮ್ ಸಿಗುತ್ತೆ ಅಂಡ್ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡಬಹುದು. BMW ಲಾಂಗ್ ವೀಲ್ ಬೇಸ್ ನಿಮಗೆ ರಿಯರ್ ಅಲ್ಲಿ ಒಂದ್ ಸ್ವಲ್ಪ ಕಂಫರ್ಟ್ ಜಾಸ್ತಿ ಕೊಡುತ್ತೆ. ಇದರಲ್ಲಿ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಇದರ 156 ಹಾರ್ಸ್ ಪವರ್, ಇಷ್ಟೇ ಕಮ್ಮಿನ ಹಾರ್ಸ್ ಪವರ್. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದೇ ಪ್ರೈಸ್ ಗೆ ಫಾರ್ಚುನರ್ ನಿಮಗೆ 250 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಮತ್ತೆ 500 ಹಾರ್ಸ್ ಪವರ್ ಸಿಗುತ್ತೆ. 156 ಹಾರ್ಸ್ ಪವರ್ ತುಂಬಾನೇ ಕಮ್ಮಿ ಅನ್ನಿಸ್ತಿದೆ. ಬಟ್ ಬಾಡಿ ಟು weight ರೇಷಿಯೋನು ಬರ್ತಾ ಹೋಗುತ್ತೆ. ಫಾರ್ಚುನರ್ 2.5 ಟನ್ ಬರುತ್ತೆ, ಇದು ಕಮ್ಮಿ ಬರುತ್ತಲ್ಲ. ಸೊ ಬಾಡಿ ಟು weight ರೇಷಿಯೋ ಬರುತ್ತೆ, ಬಟ್ ತುಂಬಾನೇ ಕಮ್ಮಿ ಅನ್ನಿಸ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಪೆಟ್ರೋಲ್ ಇಂಜಿನ್ ಇಷ್ಟು ಕಮ್ಮಿ, ನನಗೇನೋ ಇದ್ರ ಬದಲು ಒಂದು ಫಾರ್ಚುನರ್ ತಗೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಫೋರ್ತ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ವೋಲ್ವೋ EX90 ಇಂಡಿಯಾಗೆ ಬರ್ತಾ ಇದೆ. ಎಸ್, ವೋಲ್ವೋದವರು ಎಲೆಕ್ಟ್ರಿಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಂಡ್ ಈಗ ಯಾರ್ಯಾರು ಇದ್ರು ಅಂತ ಹೇಳಿದ್ರೆ ಮರ್ಸಿಡೀಸ್, BMW, ಆಡಿ ತರ ಲಕ್ಸುರಿ EV ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ. ವೋಲ್ವೋ EX90 ವೋಲ್ವೋದ ಒಂದು ಫ್ಲಾಗ್ಶಿಪ್ SUV ಆಗುತ್ತೆ. ಇದು ನಾರ್ಮಲ್ ಕಾಂಪ್ಯಾಕ್ಟ್ SUV ತರ ಅಲ್ಲ, ಫುಲ್ ಸೈಜ್ ಒಂದು ಲಕ್ಸುರಿ SUV ಆಗುತ್ತೆ. ಇದರಲ್ಲಿ ವೋಲ್ವೋದ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದೆ. ಹಂಗಂತ ಹೇಳಿದ್ರೆ 800 volts ಎಲೆಕ್ಟ್ರಿಕ್ ಆರ್ಕಿಟೆಕ್ಚರ್ ಇರ್ಬೋದು, ಅಥವಾ ಕ್ಲೇಮ್ಡ್ ರೇಂಜ್ ಬಂದ್ಬಿಟ್ಟು ನಿಮಗೆ 565 to 608 ಕಿಲೋಮೀಟರ್ ವರೆಗೂ ನಿಮಗೆ ಹೋಗುತ್ತೆ. ಮತ್ತೆ ಸೇಫ್ಟಿ ಬಗ್ಗೆ ಮಾತಾಡಿದ್ರೆ ಇದೊಂದು ವೋಲ್ವೋ ಗಾಡಿ, ಮತ್ತೆ ಇದರಲ್ಲಿ ಲೈಡರ್ ಬೇಸ್ ಸೆನ್ಸಿಂಗ್ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಈಗ ಲಕ್ಸುರಿ EV ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅಂಡ್ ಪ್ರೈಸ್ ಬಗ್ಗೆ ಇನ್ನು ಅಫಿಷಿಯಲ್ ಆಗಿ ಡೀಟೇಲ್ ಆಗಿ ಹೇಳಿಲ್ಲ. ಸೊ ಬಂದಾಗ ಅದನ್ನ ಪಕ್ಕ ರಿವ್ಯೂ ಮಾಡೋಣ. ನ್ಯೂಸ್ 5 ಬಗ್ಗೆ ಮಾತಾಡಿದ್ರೆ ಹೊಸ EVs ಗಳು ಇಂಡಿಯಾಗೆ ಬರ್ತಾ ಇದ್ವು. 2026 ತುಂಬಾ ಹೊಸ EV ಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಇಂಡಿಯನ್ ಮಾರ್ಕೆಟ್. ಸೊ ಮಾಸ್ ಮಾರ್ಕೆಟ್ ಇಂದ ಪ್ರೀಮಿಯಂ ಸೆಗ್ಮೆಂಟ್ ವರ್ಗೂ ಎಲೆಕ್ಟ್ರಿಕ್ ಕಾರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ BMW i5 ಲಾಂಗ್ ವೀಲ್ ಬೇಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. BMW i7 ಫೇಸ್ ಲಿಫ್ಟ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಂಡ್ ಮತ್ತೆ ವೋಲ್ವೋ EX90 ತರ ಫ್ಲಾಗ್ಶಿಪ್ EV ಕೂಡ ಬರ್ತಾ ಇದೆ. ಸೊ ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಯಾರಿಗೆ ಆಗುತ್ತೆ ಅಂದ್ರೆ ಕಸ್ಟಮರ್ಸ್ ಆಗುತ್ತೆ. ಅಂದ್ರೆ ಕಾಂಪಿಟೇಷನ್ ಇನ್ಕ್ರೀಸ್ ಆದಷ್ಟು ಬ್ರ್ಯಾಂಡ್ ಗಳು ಬೆಟರ್ ರೇಂಜ್ ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ, ಬೆಟರ್ ಫೀಚರ್ ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ, ಬೆಟರ್ ಟೆಕ್ನಾಲಜಿ, ಚಾರ್ಜಿಂಗ್ ಸೊಲ್ಯೂಷನ್ ಕೂಡ ಚೆನ್ನಾಗಿ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. EV ಮಾರ್ಕೆಟ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಮೋಸ್ಟ್ ಆಫ್. ಅಂಡ್ ಎಸ್ಪೆಷಲಿ ಬ್ಯಾಟರಿ ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗುತ್ತೆ, ಚಾರ್ಜಿಂಗ್ ಟೈಮು ಇವೆಲ್ಲ ಕೂಡ ಇಂಪ್ರೂವ್ ಆಗಬಹುದು. ಇವತ್ತಿನ ನ್ಯೂಸ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.